Namaste. Class 9th Mathematics NCERT syllabus. Chapter number 1 Number Systems. Article number 1.3 Real numbers and their decimal expansions. So now let us consider the case when the decimal expansion is non-terminating recurring. ಇಲ್ಲಿ ಡೆಸಿಮಲ್ ಎಕ್ಸ್ಪಾನ್ಷನ್ಸ್ ಇದೆಯಲ್ಲ ಅದು ನಾನ್ ಟರ್ಮಿನೇಟಿಂಗ್ ಅಂದರೆ ಟರ್ಮಿನೇಟ್ ಆಗಿಲ್ಲ ಮತ್ತು ರೆಕರಿಂಗ್ ಅಂದರೆ ಅದೇ ನಂಬರ್ಸ್ ರಿಪೀಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ, ಅದರದೊಂದಷ್ಟು ಎಕ್ಸಾಂಪಲ್ಸ್. ಎಕ್ಸಾಂಪಲ್ 7 ಶೋ ದಟ್ 0.3333 ಎಕ್ಸೆಟ್ರಾ ಈಕ್ವಲ್ ಟು 0.3 ಬಾರ್. ಹೀಗೆ ಬರೀ ಒಂದು 3ಗೆ ಈ 3 ಅನ್ನೋ ತಾನೇ ರಿಪೀಟ್ ಆಗ್ತಾ ಇರೋದು, ಅದಕ್ಕೆ ಅದರ ತಲೆ ಮೇಲೆ ಹೆಡ್ ಮೇಲೆ ಬಾರ್ ಹಾಕಿದರೆ ಆಯಿತು. Can be expressed in the form p by q where p and q are integers and q not equal to 0. Solution for this question. Since we do not know that 0.3 bar is, let us call it x and so. ಅಲ್ಲಿಗೆ x equal to 0.3333 etc. ಅಂತ ಬರೆಯೋಣ. Now here is where the trick comes in. Look at. So ಇವಾಗ ಏನು ಮಾಡಬೇಕು, 10 ಮಲ್ಟಿಪ್ಲೈ ಮಾಡಬೇಕು for both the side. 10x equal to 10 into 0.3333 etc. ಸೊ ಇವಾಗ ಏನಾಗುತ್ತೆ, 10 ಇಂಟು ದಿಸ್ ಒನ್ ಅಂತ ಹೇಳಿದ್ರೆ 3.333 ಬಂತು. ಓಕೆ, ನೆಕ್ಸ್ಟ್ ನಾವು ಇವಾಗ ಏನು ಮಾಡಬೇಕಾಗತ್ತೆ, ಈ 3.333 ಇದೆಯಲ್ಲ ಎಕ್ಸೆಟ್ರಾ ಈಕ್ವಲ್ ಟು ಇಲ್ಲಿ 3 ಇದೆ, ಫಸ್ಟ್ ನಂಬರ್ ಇಸ್ 3, ಅದನ್ನು ಹಾಕ್ಕೊಳ್ಳಿ. ಎಕ್ಸ್ ಅಂತ ಹೇಳಿದ್ರೆ ಏನು, ಇದು ಅಂದರೆ 3 ಆದ ನಂತರ 0.3333 ಇದು 0.0 ಇದೆ, 3.0 ಇದು 0.3333 ಎಕ್ಸೆಟ್ರಾ ಹೋಗ್ತಾ ಇದೆ. ಸೊ ಎರಡು ಆ್ಯಡ್ ಮಾಡಿದರೆ 3.3333 ಎಕ್ಸೆಟ್ರಾ ಹೀಗೆ. ಓಕೆ, ಇವಾಗ ಇಲ್ಲೇನು ಮಾಡಬೇಕು, 3 ಇದಾಯಿತು, ಇದು 3. ಓಕೆ, ದಿಸ್ ಈಸ್ ಎಕ್ಸ್. ಸೊ 3 ಪ್ಲಸ್ ಎಕ್ಸ್. ಸಿನ್ಸ್ ಎಕ್ಸ್ ಈಕ್ವಲ್ ಟು ಅಂದರೆ ಎಕ್ಸ್ ಅಂದರೆ ಏನು ಅಂದರೆ 0.3333 ಎಕ್ಸೆಟ್ರಾ. ಸೊ ನೆಕ್ಸ್ಟ್ ದೇರ್ ಫೋರ್ 10x ಈಕ್ವಲ್ ಟು ಇದನ್ನು ಹೀಗೂ ಬರಿಬೋದು, 3.333 ಎಕ್ಸೆಟ್ರಾನ 3 ಪ್ಲಸ್ ಎಕ್ಸ್ ಅಂತ. ಸಾಲ್ವಿಂಗ್ ಫಾರ್ ಎಕ್ಸ್ ವಿ ಗೆಟ್. ಸೊ ಈಗ ಸಾಲ್ವ್ ಮಾಡೋಣ. ಇಲ್ಲಿ 10x ಇದೆ. ಓಕೆ, 10x ಈ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿಕೊಡಿ ಲೆಫ್ಟ್ ಸೈಡ್. ಸೊ ಮೈನಸ್ ಎಕ್ಸ್ ಈಕ್ವಲ್ ಟು 3. 10x ಮೈನಸ್ ಎಕ್ಸ್ ಈಸ್ 9x ಈಕ್ವಲ್ ಟು 3. ದೆನ್ ಎಕ್ಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 9. 3 ಡಿವೈಡೆಡ್ ಬೈ 9, 3 1s 3 3s. ಸೊ 1/3. x is 1/3. Okay, thank you so much.